3 ಕಾನ್ಷಿಯಸ್ ಮೈಂಡಿಗೋಸ್ಕರ ಕೆಲಸ ಮಾಡುತ್ತೆ, ಯಾವುದೇ ಪ್ರಶ್ನೆಯನ್ನು ಕೇಳದೆ ಅಂತ ಹೇಳಿ. ಹಿಂದಿನ ಸಂಚಿಕೆಯಲ್ಲಿ ನಾವು ಹಿಪ್ನೋಟಿಕ್ ಥೆರಪಿ ಬಗ್ಗೆ ಮಾತನಾಡ್ತಾ ಇದ್ವಿ. ನಮ್ಮ ಜೊತೆಗಿದ್ದಾರೆ ಭಾರತಿ ಅಕ್ಕನವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಅಕ್ಕರೆ. ಓಂ ಶಾಂತಿ. ಅಕ್ಕರೆ, ಹಿಂದಿನ ಸಂಚಿಕೆಯಲ್ಲಿ ನಾವು ಹಿಪ್ನೋಟಿಕ್ ಥೆರಪಿ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನೂ ಅದ್ರ ಬಗ್ಗೆ ವಿಸ್ತಾರವಾಗಿ ಸ್ವಲ್ಪ ತಿಳಿಸ್ಕೊಡ್ತೀರಾ? ಸೊ ನಿಮಗೆ 5 ಥೆರಪಿ ಬಗ್ಗೆ ಹೇಳಿದ್ದೀನಿ ನಾನು ಟೋಟಲಿ ಆಗಿ. ಕೊನೆಯದೊಂದು ಇದೆ, ಅದೇ ರಾಜಯೋಗ. ಪ್ರಜಾಪಿತ ಬ್ರಹ್ಮಕುಮಾರಿ ಶ್ರೀ ವಿಶ್ವವಿದ್ಯಾಲಯದಲ್ಲಿ ಇದನ್ನು ಉಚಿತವಾಗಿ ಹೇಳಿಕೊಡಲಾಗ್ತದೆ. ಈ ಥೆರಪಿ ಇದೆಯಲ್ಲ, ಇದು ಸಂಪೂರ್ಣ ಭಿನ್ನವಾಗಿರುವಂತಹ ಥೆರಪಿ. ಅಂದ್ರೆ ನಮ್ಮ ಮಾನಸಿಕ ರೋಗಗಳನ್ನ ಗುಣ ಮಾಡಲಿಕ್ಕೆ ನಾವು ರಾಜಯೋಗ ಬಳಸ್ಕೋಬಹುದು ಅಂತ ಹೇಳ್ತಾ ಇದ್ದೀರಿ. ಈ ರಾಜಯೋಗದಲ್ಲಿ ಸ್ಪೆಷಲ್ ಏನಿದೆ ಅಂದ್ರೆ, ನಾವು ಮಾಡಿರುವಂತಹ ಅನೇಕ ಪಾಪ ಕರ್ಮಗಳನ್ನ ಆ ಸುಪ್ರೀಂ ಸೋಲ್ ಜೊತೆಗೆ ಕನೆಕ್ಷನ್ ಅನ್ನ ಜೋಡಿಸ್ಕೊಂಡು ಅವುಗಳನ್ನ ನಾಶ ಮಾಡೋದು. ನಂತರ ಪರಮಾತ್ಮನಲ್ಲಿ ಇರುವಂತಹ ದಿವ್ಯ ಗುಣಗಳು, ದಿವ್ಯ ಶಕ್ತಿಗಳನ್ನ ನಮ್ಮಲ್ಲಿ ಸಂಗ್ರಹ ಮಾಡ್ಕೊಳ್ಳೋದು, ನಂತರ ಅದನ್ನ ವಿಶ್ವಕ್ಕೆ ಹರಡೋದು. ಇದು ಸಹ ಒಂದು ಥೆರಪಿನೇ. ಮನುಷ್ಯ ಪ್ರತಿನಿತ್ಯ ಈ ಶರೀರಕ್ಕೆ ಯಾವ ಫುಡ್ ಹಾಕಿದ್ರೆ ಯಾವ ಪ್ರಕಾರವಾಗಿ ಇದು ಶಕ್ತಿಶಾಲಿ ಆಗುತ್ತೆ ಅಂತ ವಿಚಾರ ಮಾಡ್ತಾನೆ ಅಲ್ವಾ? ಈಗ ನಮ್ಗೆ ಎ ವಿಟಮಿನ್ ಇಲ್ಲ ಅಂದ್ರೆ ಈ ತರ ಫ್ರೂಟ್ ತಗೋಬೇಕು, ಸಿ ವಿಟಮಿನ್ ಇಲ್ಲ ಅಂದ್ರೆ ಈ ತರ ನಾವು ಮಾತ್ರೆಗಳನ್ನ ತಗೋಬೇಕು. ನಾವು ಬರೀ ಶರೀರಕ್ಕೆ ಕೊಡ್ತಾ ಇದ್ದೀವಿ, ಆದ್ರೆ ಬೇಕಾಗಿರೋದು ನನ್ನ ಆತ್ಮಕ್ಕೆ. ಆತ್ಮಕ್ಕೆ ಏನೇನು ಬೇಕಾಗಿದೆ, ಶರೀರದ ಸಂಬಂಧದ ಡಾಕ್ಟರ್ಸ್ಗಳು ಇದ್ದಾರೆ. ನಮ್ಮ ಆತ್ಮಕ್ಕೆ ಡಾಕ್ಟರೇ ಆ ಸುಪ್ರೀಂ ಸೋಲ್ ಭಗವಂತ ಆಗಿದ್ದಾರೆ. ಆತ್ಮದಲ್ಲಿ ರೋಗಗಳು ಇದೆ. ಆತ್ಮದ ರೋಗಗಳು ಯಾವುದು ಅಂದ್ರೆ ಕಾಮ, ಕ್ರೋಧ, ಮೋಹ, ಲೋಭ, ಅಹಂಕಾರ. ಇದರ ನಂತರ ಅದ್ರ ಒಳಗಡೆನೆ ನಿಮಗೆ ಭಯ ಬರುತ್ತೆ, ಅಶಾಂತಿ ಬರುತ್ತೆ, ದುಃಖ ಬರುತ್ತೆ. ಇದಕ್ಕೆಲ್ಲ ಇವೇ ಮೂಲ ಕಾರಣ. ಇವು ಎಲ್ಲ ನಮ್ಮಿಂದ, ಮನಸ್ಸಿನಿಂದ, ಆತ್ಮನಿಂದ ದೂರ ಆಗೋದಕ್ಕೆ ಆ ಸುಪ್ರೀಂ ಸೋಲ್ ಜೊತೆಗೆ ನಾವು ಕನೆಕ್ಷನ್ ಅನ್ನ ಜೋಡಿಸ್ತೀವಿ. ಬಹುಶಃ ಸುಪ್ರೀಂ ಸೋಲ್ ಅಂತ ಹೇಳಿದ ತಕ್ಷಣ ಸುಪ್ರೀಂ ಸರ್ಜನ್ ಅಂತ ಬೇರೆ ಹೇಳ್ತಾ ಇದ್ದೀರಿ. ಆ ಸುಪ್ರೀಂ ಸರ್ಜನ್ ಅಂದ್ರೆ ಮೋಸ್ಟ್ಲಿ ಇವೆಲ್ಲ 5 ವಿಧಾನಕ್ಕಿಂತ ಇದು ಶ್ರೇಷ್ಠವಾದ ವಿಧಾನ ಇರ್ಬೋದೇನೋ ಅಂತೇಳಿ. ಯಾಕಂದ್ರೆ ಇವೆಲ್ಲ ಮನುಷ್ಯರು ಮಾಡೋ ವಿಧಾನ, ನಮ್ಮನ್ನ ನಾವೇ ಅಷ್ಟು ಈಸಿ ಆಗಲ್ಲ. ಭಗವಂತ ಯಾವಾಗ ಬಂದು ನಮ್ಗೆ ಹೀಲ್ ಮಾಡ್ತಾನೆ, ನಾವು ತುಂಬಾ ಬೇಗ ಗುಣವಾಗ್ತೀವಿ ಅಂತ ಹೇಳಿ. ಯಾಕಂದ್ರೆ ಅವ್ರು ಸರ್ಜನ್, ಆತ್ಮಕ್ಕೆ ಸರ್ಜನ್. ಮತ್ತೆ ಅವ್ರು ಹೀಲ್ ಮಾಡ್ತಾರಲ್ಲ ಪರ್ಮನೆಂಟ್, ರೈಟ್. ಸಂಪೂರ್ಣವಾದಂತ ಚಿಕಿತ್ಸೆ ನಮಗೆ ಸಿಕ್ಬಿಡುತ್ತೆ. ಒಳಗಡೆ ಇರುವಂತಹ ಮಾನಸಿಕ ಖಿನ್ನತೆಗಳು ಹೋಗೋದಕ್ಕೆ ಅವರೇ ಮೂಲ ಆಧಾರ. ಯಾಕೆಂದ್ರೆ ತುಂಬಾ ಜನ ನನಗೆ ಮಾನಸಿಕ ತಜ್ಞರು, ತುಂಬಾ ಜನ ಮಾನಸಿಕ ರೋಗಿಗಳನ್ನ ನಮ್ಮ ಆಶ್ರಮಕ್ಕೆ ಕಲಿಸಿಕೊಡ್ತಾರೆ. ಸ್ವಲ್ಪ ಇವರಿಗೆ ನೀವು ನಿಮ್ಮ ರಾಜಯೋಗ ಮೆಡಿಟೇಷನ್ ಅನ್ನ ಕಲಿಸಿಕೊಡಿ ಅಂತ ನಾವು ಅವರಿಗೆ ಈ ರಾಜಯೋಗ ಮೆಡಿಟೇಷನ್ ಅನ್ನ ತುಂಬಾ ಜನರು ತಗೊಂಡು ಇದರ ಬೆನಿಫಿಟ್ ಅನ್ನು ತಗೊಂಡಿದ್ದಾರೆ. ಅಂದ್ರೆ ನಾನು ಈ ರಾಜಯೋಗದಲ್ಲಿ ಏನು ಇವರು ಬೆನಿಫಿಟ್ ತಗೊಂಡಿದ್ದಾರಲ್ಲ, ಅದು ಶಾಶ್ವತ. ನಾನ್ ನೋಡಿದ ಪ್ರಕಾರವಾಗಿ ಒಂದ್ಸಾರಿ ಭಗವಂತನ ಹತ್ರ ಅವ್ರ ಜೊತೆ ಕನೆಕ್ಷನ್ ಜೋಡಿಸಿದಾಗ ಜೀವನದಲ್ಲಿ ಸಂಪೂರ್ಣ ಭಯ ಪಡುವಂತವರು ಭಯ ಇಲ್ಲದ ಹಾಗೆ ಬದುಕ್ತಿದ್ದಾರೆ. ಯಾವುದೇ ಸನ್ನಿವೇಶ ಬಂದಿರ್ಲಿ, ಅವರಿಗೆ ಆ ಪರಮಾತ್ಮನಿಂದ ಧೈರ್ಯ ಸಿಕ್ಕಿದೆ ಎಂದಾಗ ಅದು ಶಾಶ್ವತವಾಗಿರುತ್ತೆ. ಭಗವಂತನೇ ಬಂದು ಹೀಲ್ ಮಾಡ್ತಾರ. ನಾವು ಈ ರಾಜಯೋಗದಲ್ಲಿ ಆ ಮೆಡಿಟೇಷನ್ ಅನ್ನೇ ಕಲಿಸೋದು. ಈಗ ನಿನಗೆ ಅನಾರೋಗ್ಯವಾಗಿದೆ, ನೀನ್ ಎಲ್ಲಿಗೆ ಹೋಗ್ಬೇಕು? ಡಾಕ್ಟರ್ ಹತ್ರ ಹೋಗ್ತೀಯೋ ಇಲ್ಲೋ, ಹಾಸ್ಪಿಟಲ್ಗೆ ಹೋಗ್ತೀಯೋ ಇಲ್ಲೋ. ಹಾಗೆ ನನ್ನ ಆತ್ಮದ ತಂದೆ ಅಥವಾ ನನ್ನ ಆತ್ಮದ ಸರ್ಜನ್ ಎಲ್ಲಿ ಇದ್ದಾರೆ ಆ ವಿಳಾಸ ನಾವು ಅವ್ರಿಗೆ ಕೊಡ್ತೀವಿ. ಅವ್ರ ಹತ್ರ ಅವ್ರಿಗೆ ಕನೆಕ್ಷನ್ ಅನ್ನ ನಾವು ಜೋಡಿಸ್ತೀವಿ. ಆ ಕನೆಕ್ಷನ್ ಜೋಡಿಸ್ಕೊಂಡಾಗ ಇವರಿಗೆ ತುಂಬಾ ಹೀಲಿಂಗ್ ಆಗುತ್ತೆ. ಮತ್ತೆ ನಾನು ನಿನಗೆ ಒಂದು ಮಾತನ್ನ ಹೇಳಿದ್ದೀನಿ, ಈ ಆತ್ಮ ಬಲ, ಆತ್ಮಸ್ಥೈರ್ಯ, ಮನೋಬಲ, ಇದಕ್ಕೆಲ್ಲ ಬುನಾದಿ ನಂಬಿಕೆ. ನಂಬಿಕೆ ಇಲ್ಲದೆ ಇವು ಯಾವುದೂ ಆಗೋದಿಲ್ಲ. ಅಡ್ರೆಸ್ ನೀವು ಕೊಡ್ತೀರಿ, ಕನೆಕ್ಷನ್ ಜೋಡಿಸ್ಕೊಡ್ತೀರಿ,
ನಾನು ನಂಬಿಕೆ ಇಟ್ಕೊಂಡು ನಾನು ಭಗವಂತನ ಹತ್ರ ಹೋದ್ರೆ ನಾನು ಹೀಲ್ ಆಗ್ತೀನಿ ಅಂತ ಹೇಳಿ. ಹಾ, ಈಗ ನಂಬಿಕೆನೇ ಇಲ್ಲ ಅಂದ ಮೇಲೆ ನಿನಗೆ ಯಾವ ಡಾಕ್ಟರ್ ನಿನ್ಗೆ ಏನ್ ಮಾಡಿದ್ರು ನೀನು ಆರೋಗ್ಯವಂತಳಾಗೋದಿಲ್ಲ. ಫಸ್ಟ್ ನಿನಗೆ ಏನಿರ್ಬೇಕು, ನಂಬಿಕೆ ಇರ್ಬೇಕಲ್ವಾ. ಅಟ್ಲೀಸ್ಟ್ ನಂಬದೇ ಇರುವಂತ ವ್ಯಕ್ತಿ ತನ್ನನ್ನಾದ್ರೂ ತಾನು ನಂಬೇಕಲ್ವಾ. ಇನ್ ಪತ್ನಿಯನ್ನ ಇನ್ನೇನ್ ನಂಬ್ತಾರೆ, ಮಕ್ಕಳನ್ನ ಏನ್ ನಂಬ್ತಾರೆ, ಮನೆ ಪರಿವಾರವನ್ನ ಏನ್ ನಂಬ್ತಾರೆ. ನಂಬಿಕೆ ಇದೆಯಲ್ಲ, ಇದು ನಮ್ಮ ಆತ್ಮವಿಶ್ವಾಸವನ್ನ ಬೆಳೆಸ್ತಾ ಹೋಗುತ್ತೆ. ನಂಬಿಕೆ ಪ್ರತಿಯೊಬ್ಬರಲ್ಲಿ ಇಡಬೇಕು, ಅವಾಗ್ಲೇ ನಮ್ಮ ಜೀವನ ಹಸನಾಗೋಕೆ ಸಾಧ್ಯವಾಗ್ತದೆ. ಇನ್ನು ಎಷ್ಟೊಂದು ಲಾಸ್ಟ್ ಎಪಿಸೋಡಲ್ಲಿ ತಾವು ಹೇಳ್ತಾ ಇದ್ರಿ ಮನಸ್ಸಿನ ರೋಗಗಳನ್ನು ಹಿಪ್ನಾಟಿಕ್ ಥೆರಪಿ ಮುಖಾಂತರ ನಾವು ತೆಗಿಬೋದು ಅಂತ. ಈಗೂ ರಾಜಯೋಗದಿಂದ ತಾವು ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಬಗ್ಗೆ ಹೇಳ್ತಾ ಇದ್ರಿ, ಮನೋರೋಗಗಳ ಬಗ್ಗೆ. ಫಿಸಿಕಲ್ ರೋಗಗಳೇನಿರುತ್ತವೆ, ಡಯಾಬಿಟೀಸ್ ಆಗ್ಬೋದು, ಹೈ BP ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಈ ಥರ ಡಿಸೀಸಸ್ ಕೂಡ ನಾವು ರಾಜಯೋಗದಿಂದ ಕ್ಯೂರ್ ಮಾಡ್ಬೋದಾ ಅಂತ ಹೇಳಿ. ನಾನು ರಾಜಯೋಗದಲ್ಲಿ ಇದನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತೀವಿ ಅಂತ ನಾನು ಹೇಳಕ್ ರೆಡಿ ಇಲ್ಲ. ಏಕೆಂದ್ರೆ ಶುಗರ್ ಕಾಯಿಲೆ ಬಂದ್ಬಿಟ್ಟಾಗ ನಾನು ಥೆರಪಿ ಮಾಡ್ಕೊಂಡ್ಬಿಟ್ಟೆ, ನನಗೆ ಶುಗರ್ ಹೋಗ್ಬಿಡ್ತು ಅಂತ ಇವ್ರು ತುಂಬಾ ಸಕ್ಕರೆ ತಿಂದು ಮತ್ತೆ ಅದು ಹೆಚ್ಚಿಗೆ ಆಗಿ ಮತ್ತೆ ತುಂಬಾ ಅನಾರೋಗ್ಯದಲ್ಲಿ ಹೋಗಬಾರ್ದಲ್ವಾ. ಈಗ ಕ್ಯಾನ್ಸರ್ ಯಾವ ಹಂತದಲ್ಲಿ ಇದೆ ಅನ್ನೋದು ಬಹಳ ಮುಖ್ಯ. 4ನೇ ಹಂತದಲ್ಲಿ ಇದ್ದಾಗ ನಿಮಗೆ ಸುಮ್ಮನೆ ನಾವು ಇಲ್ಲ ಥೆರಪಿ ನಡೀತಾ ಇದೆ ನೀವು ಆರೋಗ್ಯವಂತರಾಗ್ತೀರಿ ಇದೆಲ್ಲ ನಾನು ಹೇಳಕ್ಕೆ ಇಷ್ಟಪಡುವುದಿಲ್ಲ. ಅಂದ್ರೆ ಅದಕ್ಕೆ ಡಾಕ್ಟರ್ ಇದ್ದಾರೆ, ಆ ಒಂದು ಮೆಡಿಸಿನ್ ಅನ್ನು ಅವ್ರು ತಗೋಬೇಕಾಗುತ್ತೆ. ಶರೀರಕ್ಕೆ ಬಂದಿರುವಂತಹ ಕಾಯಿಲೆಗಳನ್ನ ಅವ್ರು ಗುಣ ಮಾಡೋದಕ್ಕೆ ಡಾಕ್ಟರ್ಗಳೇನು ಹೇಳ್ತಾರೆ ಆ ಪ್ರಕಾರ ನಡಿಬೇಕಾಗುತ್ತೆ. ಅದ್ರ ಜೊತೆಗೆ ಅವರಿಗೆ ಆತ್ಮಸ್ಥೈರ್ಯ ಬರೋದಕ್ಕೆ ರಾಜಯೋಗ ಏನಾಗುತ್ತೆ, ಬೆನಿಫಿಟ್ ಆಗುತ್ತೆ. ಅಂದ್ರೆ ಡಿಸೀಸಸ್ ಅಲ್ಲಿ ಇದ್ದಾಗ ಮನುಷ್ಯ ಆತ್ಮಸ್ಥೈರ್ಯ ಕಳ್ಕೊಂಡ್ಬಿಡ್ತಾನೆ ಅಂತ ಹೇಳಿ, ಇನ್ನೇನ್ ನನ್ ಗುಣನೇ ಆಗೋದಿಲ್ಲ, ಆ ಟೈಮಿಗೆ ರಾಜಯೋಗ ಹೆಲ್ಪ್ ಆಗುತ್ತೆ, ಮನಸ್ಸನ್ನ ಸ್ಟೇಬಲ್ ಮಾಡುತ್ತೆ ಅಂತ ಹೇಳ್ತಾ ಇದ್ದೀರಿ. ಯಾಕಂದ್ರೆ ಆ ಸಮಯದಲ್ಲಿ ಡಾಕ್ಟರ್ ಹೇಳ್ತಾರೆ ಧೈರ್ಯ ತಾಳಿ ಅಂತ. ಈ ರಾಜಯೋಗ ಏನ್ ಮಾಡುತ್ತೆ, ಅವರನ್ನ ಆತ್ಮಸ್ಥೈರ್ಯವನ್ನ ತಂದುಕೊಡುತ್ತೆ. ಬೋತ್ ಏನ್ ಹೇಳ್ತಾರೆ, ಮೆಡಿಸಿನ್ಸ್ ಆಗ್ಬೋದು, ಆಮೇಲೆ ರಾಜಯೋಗನು ಎರಡು ಕಂಬೈನ್ ಮಾಡಿದಾಗ ಇನ್ನೂ ಜಲ್ದಿ ನಾವು ಗುಣ ಆಗ್ತೀವಿ ಅಂತ ಹೇಳಿ. ಅಂದ್ರೆ ಈಗ ಈಗ ಒಳ್ಳೆ ಉದಾಹರಣೆ ನಿಮ್ಗೆ ಕೊಡ್ಬೇಕು ಅಂತಂದ್ರೆ, ಈಗ ಒಂದ್ ಮನೆ ಇದೆ, ಬಂಗ್ಲಾ ಅಂದ್ಕೊಡೋಣ. ಓಕೆ, ದೊಡ್ಡ ಬಂಗ್ಲಾ ಇದೆ ಅಂದ್ಮೇಲೆ ಅಲ್ಲಿ ಒಬ್ಬ ಚೌಕಿದಾರ ಇರ್ತಾನೋ ಇಲ್ಲೋ. ಸೊ ಅಂದ್ರೆ ವಾಚ್ಮ್ಯಾನ್. ಈಗ ಮಾನಸ ಆ ಬಂಗ್ಲಾ ಒಳಗಡೆ ಹೋಗ್ಬೇಕು, ಏನ್ ಮಾಡ್ಬೇಕು? ಚೌಕಿದಾರ ಹತ್ರ ಪರ್ಮಿಷನ್ ಕೇಳ್ಬೇಕು. ಕೊಡ್ತಾನ? ಇಲ್ಲ. ಈಗ ಇದನ್ನ ನಾನು ಯಾಕೆ ಉದಾಹರಣೆ ನಿನಗೆ ಕೊಡ್ತಿದ್ದೀನಿ ಅಂದ್ರೆ, ಅವಚೇತನ ಮನಸ್ಸು ಬಂಗ್ಲೆ, ಅದಕ್ಕೆ ಚೌಕಿದಾರ ಯಾರು? ಚೇತನ ಮನಸ್ಸು. ಅರ್ಥ ಆಯ್ತಲ್ವಾ ನಿನ್ಗೆ? ಈಗ ಬಂಗ್ಲಾ ಯಾರು? ಅವಚೇತನ ಮನಸ್ಸು. ಅದರ ಒಳಗಡೆ ನಾನು ಹೋಗ್ಬೇಕು ಈಗ. ಆದ್ರೆ ಅದನ್ನ ಕಾಯ್ತಾ ಇರೋನು ಯಾರು? ಚೇತನ ಮನಸ್ಸು. ಅಂದ್ರೆ ಏನು? ವಾಚ್ಮ್ಯಾನ್, ಚೌಕಿದಾರ. ಈಗ ಅವನಿಂದ ನಾನು ಒಳಗಡೆ ಹೋಗ್ಬೇಕು, ಇಲ್ಲ ಅಂದ್ರೆ ಇಲ್ಲ, ಆಗೋದಿಲ್ಲ. ಅದಕ್ಕೆ ದಾರಿಗಳು ಏನೇನು ಈಗ ನಿನಗೆಲ್ಲ ಹೇಳ್ಕೊಟ್ಟಿದ್ದೀನಿ, ಅದು ಎಲ್ಲ ದಾರಿನೂ ಹೌದು. ಈಗ ನೀನ್ ಏನ್ ಮಾಡ್ಬೇಕು? ಮೊದಲನೇದಾಗಿ ಈಗ ಬಂಗ್ಲಾ ಒಳಗಡೆ ಹೋಗ್ಬೇಕು. ಈಗ ಚೌಕಿದಾರನಿಗೆ ಏನ್ ಮಾಡಬಹುದು ನೀನು? ಮೊದಲನೇದಾಗಿ ರಿಕ್ವೆಸ್ಟ್ ಮಾಡ್ಬೇಕು. ಲಾಜಿಕ್ ಫಸ್ಟ್ಗೆ ನಿನ್ಗೆ ಹೇಳಿರೋದೇನು? ಲಾಜಿಕ್ ಆಗಿ ಅವನ ಜೊತೆಗೆ ಮಾತಾಡ್ಬೇಕಾಗುತ್ತೆ. ಇಲ್ಲ, ನಾನಲ್ಲಿ ಹೋಗ್ಲೇಬೇಕು, ಒಳಗಡೆ ತುಂಬಾ ಅವಶ್ಯಕತೆ ಇದೆ, ಅವನಿಗೆ ಮನವೊಲಿಸ್ಬೇಕಲ್ಲ ನೀನು. ಮನವೊಲಿಸಿದಾಗ ಅವನೇನ್ ಮಾಡ್ಬೋದು? ನಿನಗೆ ಬಿಡಬಹುದು. ಎರಡನೇದಾಗಿ ಏನ್ ಮಾಡಬಹುದು? ಅಥೆಂಟಿಕ್ ಆಗಿರುವಂತಹ ಒಂದು, ಅವನಿಗೆ ಅಥೆಂಟಿಕ್ ಆಗಿ ನೀನ್ ಮಾತಾಡ್ಬೇಕಾಗುತ್ತೆ. ನೋಡು, ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ, ಬಿಡ್ಲಿಲ್ಲ ಅಂತಂದ್ರೆ ಮತ್ತೆ ನಿನಗ್ ಬಂದವರು ಕೆಲಸದಿಂದ ಏನ್ ಮಾಡ್ಬೋದು? ತೆಗಿಬಹುದು. ಅವನಿಗೆ ಅದು ಸರಿ ಅನ್ನಿಸ್ಬೇಕು, ನಿನ್ನ ಅಥೆಂಟಿಕ್ ಮಾತುಗಳು. ಆಗ ಅವನೇನ್ ಮಾಡ್ತಾನೆ? ಓಕೆ ಬಿಡು ಅಂತ ಹೇಳ್ತಾನೆ. ಮೂರನೇದಾಗಿ ಏನ್ ಮಾಡ್ಬೋದು? ಅವನಿಗೆ ಬಾರಿ ಬಾರಿ ಹೇಳ್ಬೇಕು. ಈಗ ನೀನು ಒಂದ್ಸಾರಿ ಹೋಗ್ತೀಯ, ನಾನ್ ಬಿಡೋದಿಲ್ಲಮ್ಮ, ನೀನ್ ಹೋಗು, ಮತ್ತೆ 5 ನಿಮಿಷ ಬಿಟ್ಟು ಬರ್ತೀಯ.
ರಿಕ್ವೆಸ್ಟ್ ಮಾಡ್ಕೊಂತೀಯ, ಪ್ಲೀಸ್ ಎಮರ್ಜೆನ್ಸಿ ಇದೆ, ನಾನು ಹೋಗ್ಲೇಬೇಕು ಅಂತ. ಆಗ್ಲೂ ಬಿಡೋದೇ ಇಲ್ಲ. 5ನೇ ಸಾರೆ ಅವನು ಹೋಗು, ಆದ್ರೆ ನನ್ನ ಹೆಸರು ಹೇಳ್ಬೇಡ ಅಂತ. 4ನೇದಾಗಿ ಇಮೋಷನಲ್ ಆಗಿ ಅವನಿಗೆ ಹೇಳ್ಬೇಕು. ಅವನ್ ಭಾವನೆಗಳು, ನೀನು ಮಾತನಾಡುವಂತಹ ಭಾವನೆಗಳು ಅವನ ಮನಸ್ಸಿಗೆ ನಾಟಬೇಕು. ಎಷ್ಟು ಕಷ್ಟ ಇದೆ ಅಂದ್ರೆ ಹೇಳ್ಕೊಳಕ್ಕಾಗೋದಿಲ್ಲ ರೀ. ಅಂಥ ದೊಡ್ಡ ಸಮಸ್ಯೆಯಲ್ಲಿ ನಾನು ಇದ್ದೀನ್ರಿ. ಆ ಭಾವನೆಗಳಲ್ಲಿ ಅವನು ಹೇಳಿದಾಗ ಅವನ ಕಣ್ಣಲ್ಲೇ ನೀರು ಬಂದು, ಆಯ್ತಮ್ಮ ನೀನೇನಾಗು, ಹೋಗು ಹೋಗು ಅಂತ. 5ನೇದಾಗಿ ಏನ್ ಮಾಡಬಹುದು? ಹಿಪ್ನೋಟೈಸ್ ಆ ವ್ಯಕ್ತಿಯನ್ನ, ಅಂದ್ರೆ ಏನು ಈಗ ಆ ವ್ಯಕ್ತಿ ಏನಿದ್ದಾನೆ ಈಗ ಚೌಕಿದಾರ, ಆತನ ಮನಸ್ಸನ್ನ ಬೇರೆ ಕಡೆ ಆತನ ಮನಸ್ಸನ್ನ ಸರಿಸಿ ನಾವು ಒಳಗಡೆ ಹೋಗ್ಬೇಕು. ಅದು ಒಂದು ಮಾರ್ಗ. ಲಾಸ್ಟ್ ಅಂತೂ ರಾಜಯೋಗ ನಿನಗೆ ಹೇಳಿದ್ದೀನಿ. ಈ ಥರ ನನ್ನ ಅವಚೇತನ ಮನಸ್ಸಿನ ಒಳಗೆ ಹೋಗುವಂತಹ ರೂಟ್ಗಳಿದ್ದಾವೆ, ದಾರಿಗಳಿದ್ದಾವೆ. ಯಾವಾಗ ಅವಚೇತನ ಮನಸ್ಸು ನಿಮ್ಮ ಮಾತನ್ನ, ಚೇತನ ಮಾತನ್ನ ಕೇಳುವ ಅಭ್ಯಾಸ ನೀವು ಮಾಡ್ಕೊಂಡ್ಬಿಡ್ತೀರಿ, ಆಗ ನಿಮ್ಮ ಮನಸ್ಸು ನಿಮ್ಮ ಕೈಯಲ್ಲಿ ಇದೆ ಅಂತ ಅರ್ಥ. ಮನಸ್ಸು ಇದ್ರೆ ನೀನು ಜಗತ್ತನ್ನೇ ಏನ್ ಮಾಡಬಹುದು, ಗೆಲ್ಬಹುದು. ಮನಸ್ಸಿದ್ರೆ ಮಾರ್ಗವಿದೆ. ಎಸ್. ಅಕ್ಕೋರೆ, ನನಗೊಂದು ಸಮಸ್ಯೆ ಇದೆ. ನನಗೆ ಡಾರ್ಕ್ ರೂಮ್ ಕಂಡ್ರೆ ತುಂಬ ಭಯ. ಅಚಾನಕ್ಕಾಗಿ ಲೈಟ್ ಹೋಗ್ಬಿಟ್ರೆ ನಂಗೊಂಥರ ಉಸಿರು ಕಡ್ದಾಗತ್ತೆ. ಬಹುಶಃ ರೀಸನ್ ಗೊತ್ತು, ಆದರೆ ಅದನ್ನು ಓವರ್ಕಮ್ ಮಾಡೋಕ್ಕಾಗ್ತಾ ಇಲ್ಲ. ಹಿಪ್ನಾಟಿಕ್ ಥೆರಪಿಯಿಂದ ತಾವು ಅದನ್ನು ಸ್ವಲ್ಪ ನನಗೆ ಸಾಲ್ವ್ ಮಾಡಬಹುದಾ ಅಂತ ಹೇಳಿ. ಸೊ ನಿನಗೆ ಈಗ ಆ ಥೆರಪಿಯನ್ನು ಮಾಡ್ತೀನಿ ಪ್ರಾಕ್ಟಿಕಲ್ ಆಗಿ. ನೀನು ಅದಕ್ಕೆ ಸಿದ್ಧಳಾಗಿದೀಯಾ? ನಿನಗೆ ಮಾಡಿದ್ರೂ ಆಗುತ್ತೆ. ಹಿಪ್ನೋಟಿಸಮ್ ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಯಾರ ಮನಸ್ಸು ಸ್ಥಿರ ಇದೆ ಅವರಿಗೆ ನಾವು ಈ ಥೆರಪಿಯನ್ನ ಮಾಡಬಹುದು ಅಂತ. ಈಗ ನಾನು ನಿನಗೆ ಥೆರಪಿ ಮಾಡ್ಲಾ? ಓಕೆ. ಬಿಲ್ಕುಲ್. ಈಗ ಮಾನಸ, ನಿನಗೆ ನಾನು ಟೋಟಲಿ ಬಾಡಿ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡುತ್ತೇನೆ. ನೀನೀಗ ಜೋರಾಗಿ ಉಸಿರನ್ನ ತೆಗೆದುಕೋ, ಉಸಿರನ್ನ ಬಿಡು. ಮತ್ತೆ ಜೋರಾಗಿ ತೆಗೆದುಕೋ, ಜೋರಾಗಿ ಬಿಡು. ಹತ್ತು ಸಾರಿ ಉಸಿರನ್ನ ತೆಗೆದುಕೋ, ಉಸಿರನ್ನ ಬಿಡು. ನಿಧಾನವಾಗಿತ್ತು, ನಿಧಾನವಾಗಿ ಬಿಡು. Very good. ಈಗ ನಿನಗೆ ನನ್ನ ಮಾತುಗಳು ಬಿಟ್ಟರೆ ಬೇರೆ ಯಾರ ಮಾತುಗಳೂ ಕೇಳುವುದಿಲ್ಲ. ಮೊದಲು ನಿನ್ನ ಪಾದಗಳು ರಿಲ್ಯಾಕ್ಸ್ ಆಗುತ್ತಾ ಇವೆ. ಹಗೂರ ಆ ರಿಲ್ಯಾಕ್ಸ್ ಅನುಭವನ ಮಾಡುತ್ತಾ ಇದೆಯಾ?
ಹಾಗೆ ಮೊಣಕಾಲಿನ ತನಕ ಬಾ. ರಿಲ್ಯಾಕ್ಸ್. ಹಗೂರವಾಗುತ್ತಿದೆಯಾ? ಯಾವ ನೋವಿಲ್ಲ. ಸೊಂಟದ ತನಕ ರಿಲ್ಯಾಕ್ಸ್. ನಾನು ಹೇಳಿದ ಹಾಗೆ ಎಲ್ಲ ಅಂಗಗಳು ರಿಲ್ಯಾಕ್ಸ್ ಆಗಿವೆ, ಹಗೂರವಾಗಿವೆ. ತಲೆಯ ಎಲ್ಲ ಭಾರಗಳು ಹಗೂರವಾಗಿವೆ, ರಿಲ್ಯಾಕ್ಸ್. ಒಳಗಿನಿಂದ ಶಾಂತವಾಗಿದೆ ನಿನ್ನ ಮನಸ್ಸು. ನೀನೀಗ ಗಾಢ ನಿದ್ದೆಯಲ್ಲಿ ಹೋಗುತ್ತಾ ಇದ್ದೀಯ.
ಸಂಪೂರ್ಣ ಗಾಢ ನಿದ್ದೆ. ಆನಂದದ ನಿದ್ದೆ. ಸಂಪೂರ್ಣ ಆನಂದ ಶಾಂತವಾದ ಗಾಢವಾದ ನಿದ್ದೆ. ಸಂಪೂರ್ಣ ನಿದ್ದೆ ಬಂದಿದೆ. ಶಾಂತವಾದ ನಿದ್ದೆ ಬಂದಿದೆ. ನಿನ್ನ ಮನಸ್ಸು ನಿದ್ದೆಯಲ್ಲಿ ಜಾರಿದೆ. ಸಂಪೂರ್ಣ ನಿದ್ದೆ. ಗಾಢವಾದ ನಿದ್ದೆ ಆವರಿಸಿಕೊಂಡಿದೆ. ನೀನೀಗ ನಿದ್ದೆಯಲ್ಲಿ ಹೋಗಿದ್ದೀಯ. ನಿನಗೆ ಕಣ್ಣು ತೆರೆಯಲು ಆಗುತ್ತಿಲ್ಲ. ಅಷ್ಟು ಗಾಢವಾದ ನಿದ್ದೆ. ಏನಾದರೂ ತೊಂದರೆ ಆಗ್ತಾ ಇದೆನಾ? ನಿನಗೆ ಹೇಗೆ ಅನಿಸ್ತಾ ಇದೆ? ರಿಲ್ಯಾಕ್ಸ್. ಗಾಢವಾದ ನಿದ್ದೆ. ಏನಾದರೂ ತೊಂದರೆ ಆಗ್ತಾ ಇದೆನಾ? ಏನಾದರೂ ಹೇಳಬೇಕು ಅಂತ ಅನ್ನಿಸ್ತಾ ಇದೆನಾ? ಕತ್ತಲು ಕಂಡ್ರೆ ನಿನಗೆ ಯಾಕೆ ಭಯ? ಕತ್ತಲು ಕಂಡಾಗ ನಿನಗೆ ಭಯ ಏಕೆ ಆಗುತ್ತೆ? ವಾಟರ್ ಪಾರ್ಕಿಗೆ ಹೋಗಿದ್ವಿ. ಅಲ್ಲಿ ಒಂದು ಟನಲ್ ಹೋಗಿದ್ವಿ. ತುಂಬಾ ಕತ್ತಲು. ಅಲ್ಲಿ ನೋಡಿದೀಯಾ ನೀನು? ಮತ್ತೆ ಯಾಕೆ ಭಯ ಪಡ್ತೀಯ? ಲಾಂಗ್ ಟನಲ್ ಇತ್ತು. ಫುಲ್ ಉಸಿರು ಕಡ್ದಾಗ ನಾನು ಸಾಯ್ತೀನಿ ಅನ್ಸುತ್ತೆ ಆ ಸಮಯದಲ್ಲಿ.
ಈಗ ನೀನ್ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀನ್ ಬದುಕಿದೀಯ, ಚೆನ್ನಾಗಿದೀಯ. ಇನ್ ಕತ್ಲೆ ಕಂಡ್ರು ಸಹ ಭಯ ನೀನು ಸಂಪೂರ್ಣ ಶಾಂತವಾಗಿದ್ದೀಯ. ನೀನು ಕಣ್ಣನ್ನ ತೆರೆಯಬೇಕೆಂದರೂ ತೆರೆಯಲು ಸಾಧ್ಯವಿಲ್ಲ. ನಾನು ಹೇಳುವವರೆಗೆ ಕಣ್ಣನ್ನ ನೀನು ಬಿಡಲು ಆಗುವುದಿಲ್ಲ. ರೈಟ್? ನೀನು ಪ್ರಯತ್ನ ಮಾಡಿದರೂ ಕಣ್ಣು ಓಪನ್ ಆಗುವುದಿಲ್ಲ. ನನ್ನ ಡೈರೆಕ್ಷನ್ ಬಂದಾಗಲೇ ಆ ಕಣ್ಣುಗಳು ಓಪನ್ ಆಗುವುದು. ರೈಟ್? ಗುಡ್. ಈಗ ನೀನು ಜೋರಾಗಿ ಉಸಿರನ್ನ ತೆಗೆದುಕೋ, ಮತ್ತೆ ಉಸಿರನ್ನ ಬಿಡು, ಮತ್ತೆ ಉಸಿರನ್ನ ತೆಗೆದುಕೋ. ಮತ್ತೆ ಜೋರಾಗಿ ಉಸಿರನ್ನ ತೆಗೆದುಕೋ, ಮತ್ತೆ ಬಿಡು. ವೆರಿ ಗುಡ್. ಈಗ ನೀನು ನಿಧಾನವಾಗಿ ಕಣ್ಣು ತೆರೆಯುತ್ತೀಯ.
ವೆರಿ ಗುಡ್. ತುಂಬ ಶಾಂತಿಯ ಅನುಭವ ಮಾಡಿದೀಯಾ. ಓಪನ್ ದ ಐಸ್. ತುಂಬ ಸುಂದರವಾದ ಲೈಟ್ ಆಗಿರೋ ಅನುಭವ ಮಾಡ್ತಾ ಇದ್ದೀನಿ ಅಕ್ಕರೆ. ನೀವು ನನ್ನನ್ನು ಒಂದು ಹಿಪ್ನಾಟಿಕ್ ಥೆರಪಿ ಕರ್ಕೊಂಡು ಹೋದಾಗ ಏಕ್ದಮ್ ಲೈಟಾಗಿ ನನಗೆ ಯಾವುದೂ ಪ್ರಜ್ಞೆ ಇರಲಿಲ್ಲ. ಫುಲ್ ಏಕ್ದಮ್ ಒಂದು ಹೂವಿನ ಥರ ಅನುಭವ ಆಗ್ತಾ ಇತ್ತು. ಆಮೇಲೆ ಇವನ್ ನನ್ನ ಭಯ ಕೂಡ ಎಲ್ಲ ಹೊರಟೋಗಿದೆ ಅಂಥೇಳಿ ಫೀಲ್ ಆಗಿದೆ ನನಗೆ ಪೂರ್ತಿಯಾಗಿ. ಇದನ್ನ ನಾನು ಮಾಡಿದ್ದೀನಿ ನಿನಗೆ. ಸೆಲ್ಫ್ ಹಿಪ್ನಾಟಿಸಮು ಮಾಡ್ಕೋಬಹುದು, ನಿಮಗೆ ನೀವೇ ಮಾಡ್ಕೋಬಹುದು. ಆ ಥೆರಪಿಯನ್ನ ಮಾಡ್ತಾ ಇರೋದ್ರಿಂದ ನಿಮ್ಗಿನ್ನು ಗುಡ್ ಫೀಲಿಂಗ್ಸ್ಗಳು ಆಗ್ತಾ ಹೋಗುತ್ತೆ. ನಾನು ಈ ಎಕ್ಸ್ಪೀರಿಯನ್ಸ್ ಮರೆಯೋಕ್ಕೇ ಸಾಧ್ಯ ಇಲ್ಲ. ತುಂಬ ಚೆನ್ನಾಗಿ ನಾವು ಹಿಪ್ನೋಟಿಕ್ ಥೆರಪಿ ಬಗ್ಗೆ ಹೇಳಿದ್ರಿ. ಹಾಗೆ ಕೂಡ ನನಗೂ ಹಿಪ್ನೋಟೈಸ್ ಮಾಡಿದ್ರಿ. ನನ್ನ ಭಯವನ್ನೆಲ್ಲ ನೀವು ಹೋಗಿಸಿದ್ರಿ. ನಮಗೆ ತುಂಬ ಹೃದಯ ಧನ್ಯವಾದಗಳು. ಓಂ ಶಾಂತಿ. ವೀಕ್ಷಕರೇ, ಬೇರೆಯವರಿಂದ ಹಿಪ್ನೋಟೈಸ್ ಮಾಡೋದು ಒಂದು ಸೆಲ್ಫ್ ಹಿಪ್ನೋಟಿಕ್ ಥೆರಪಿ ಅಂತ ಹೇಳಿ. ಹಿಪ್ನೋಟೈಸು ನಾವು ಮಾಡ್ಕೋಬೋದು. ಹಾಗೆ ಪರಮಾತ್ಮನಿಂದ ನಾವು ರಾಜಯೋಗವನ್ನು ಕಲಿತು ಪರಮಾತ್ಮನಿಂದ ಕೂಡ ನಾವು ಹೀಲ್ ಮಾಡ್ಕೊಳ್ಳೋಣ ಅಂಥೇಳಿ ನಾವು ಅವಶ್ಯ ಒಂದು ಸತಿ ರಾಜಯೋಗ ಸೆಂಟರ್ಗೆ ಭೇಟಿ ನೀಡೋಣ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.